ಹೊರಡಣ್ವಾ? ಅದ್ ಸರಿ, ಬೈರನ್ ವೈಫ್ ಅಡ್ರೆಸ್ ಸಿಕ್ತಾ? ಅವ್ರ ಜೊತೆ ಮಾತಾಡದ್ರ? ಆದ್ರೂ ಅವ್ರೆ ಮಾತಾಡ್ದೆ. ಅವ್ರೆಲ್ಲೇ ಬೆಂಗಳೂರಲ್ಲಿ ಇದಾರಂತೆ. ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರನ್ನ ಸಹಾಯ ಕೇಳ್ಬೇಕು ನಾವು. ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರ ಮನ್ಸನ್ನ ಹೇಗಾದ್ರೂ ಬದಲಾಯಿಸ್ಬೇಕು. ಅದೆಲ್ಲ ಮಾತಾಡೋದ್ರಾಯ್ತು ಬಿಡಿ, ನೀವ್ ಅದ್ರ ಬಗ್ಗೆ ತುಂಬಾ ಟೆನ್ಷನ್ ತಗೋಬೇಡಿ. ಧ್ರುವ, ಆಲ್ ದ ಬೆಸ್ಟ್, ಬೈ ಬೈ. ಆಲ್ ದ ಬೆಸ್ಟಾ? ಅಂದ್ರೆ ಅವ್ರಿಗೆ ನಾವೆಲ್ಲಿಗೆ ಹೋಗ್ತಾ ಇದೀವಿ ಅನ್ನೋ ವಿಚಾರ ಗೊತ್ತಿಲ್ಲ. ಯಾಕೆ ಹೇಳಿಲ್ವಾ? ಇಲ್ಲ ಧ್ರುವ ಅವ್ರೆ, ಈ ವಿಷಯದ ಬಗ್ಗೆ ಇವ್ರು ಯಾರಿಗೂ ಗೊತ್ತಿಲ್ಲ. ಹೇಳ್ಬೋದಿತ್ತು, ಆದ್ರೆ ಈ ವಿಷಯವಾಗಿ ಹೇಳೋದ್ ಬೇಡ ಧ್ರುವ ಅವ್ರೆ. ನನ್ ಬೈರನ್ ಹುಡುಕಕ್ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ 100 ಪ್ರಶ್ನೆ ಕೇಳ್ತಾರೆ. ಇವ್ರು ಕೇಳೋ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ಅದಕ್ಕೆ ಬೈರ ಸಿಕ್ಕದ್ಮೇಲೆ ಏನ್ ನಡೀತು ಅಂತ ಹೇಳೋಣ. ನಾವ್ ಹೊರಡೋಣ ಬನ್ನಿ. ಸರಿ ಬಿಡಿ, ನಿಮ್ಮಿಷ್ಟ. ಬನ್ನಿ ಹೋಗೋಣ. ಥ್ಯಾಂಕ್ ಯು. ಧ್ರುವ, ಬಾಯ್ ಬಾಯ್. ಮೈರಾ, ಬಾಯ್ ಬಾಯ್. ಅವ್ರಿಬ್ರನ್ನ ಈ ತರ ನೋಡ್ತಾ ಇರೋದಕ್ಕೆ ಎಷ್ಟು ಖುಷಿ ಆಯ್ತಾಯ್ತಲ್ವಾ? ಯಾವಾಗ್ಲೂ ಅವರು ಇದೇ ರೀತಿ ಜೀವನ ಮಾಡ್ಬೇಕು. ಅದ್ರಾಗ ಏನೈತೆ ಡೌಟ್? ಪಕ್ಕ ಒಂದ ಕರ್ಬಿಡ ಅವ್ರು. ಸರಿ ಸರಿ, ಮೈನಂಗೆ ರಜೆ ಹೇಳು. ಹಾ ಸರಿ ಅಕ್ಕ, ನಾ ಬರ್ಲೆ. ಇಲ್ಲೇನಾ ಆ ಭೈರನ್ ಹೆಂಡ್ತಿರೋದು? ಹೌದು. ನಿಮ್ಗೆ ಹೇಗೆ ಗೊತ್ತು? ಆಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಫೋನ್ ಸರ್ವಿಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಬೈರನ್ ವೈಫ್ ನಂಬರ್ ಕೊಟ್ಟಿದ್ದೆ. ಆ ಸಿಮ್ ರಿಜಿಸ್ಟರ್ ಆಗ್ಬೇಕಾದ್ರೆ ಈ ಏರಿಯಾ ಅಡ್ರೆಸ್ ಕೊಟ್ಟಿದ್ರಂತೆ, ಆದ್ರೆ ಮನೆ ನಂಬರೇ ಮೆನ್ಷನ್ ಮಾಡಿಲ್ಲ. ಹೌದಾ? ಧ್ರುವರೇ, ಒಂದ್ ಕೆಲ್ಸ ಮಾಡೋಣ. ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಾವು ನಿಮ್ಮನ್ನೇ ಹುಡ್ಕೊಂಡ್ ಬರ್ತಿದೀವಿ, ನಿಮ್ಮನೆ ಅಡ್ರೆಸ್ ಕೊಡಿ ಅಂತ ಕೇಳೋಣವಾ? ಹಾ ಕರೆಕ್ಟ್, ಹಾಗೆ ಮಾಡೋಣ. ನಾವ್ ಫೋನ್ ಮಾಡಿದ ತಕ್ಷಣ ಅವ್ರು ಕಾಲ್ ಪಿಕ್ ಮಾಡಿ, ಓ ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೀನಿ, ಮನೆಗ್ ಬನ್ನಿ, ಊಟ ರೆಡಿ ಮಾಡಿದೀನಿ ಅಂತ ಹೇಳಿ ಸತ್ಕಾರ ಮಾಡ್ತಾರೆ ಅಲ್ವಾ? ಮೈನಾ ಅವ್ರೆ, ಅವರು ಬೈರನ್ ಹೆಂಡ್ತಿ, ಅವ್ರನ್ನ ಬೇರೆ ತರನೇ ಡೀಲ್ ಮಾಡ್ಬೇಕು. ಅವ್ರಿಗೆ ಫೋನ್ ಮಾಡೋಣ. ನಿಮ್ ಫೋನಿಂದ ಕಾಲ್ ಮಾಡಿದೀರಾ ಅಲ್ವಾ? ಹೌದು, ಅವ್ರು ತೆಗ್ದಿಲ್ಲ. ಹಲೋ ಹಲೋ, ಜಯಲಕ್ಷ್ಮಿ ಮೇಡಮ್ ಮಾತಾಡ್ತಿರೋದು? ಮೇಡಮ್ಮ? ಹೌದು, ನಾನ್ ಜಯಲಕ್ಷ್ಮಿನೇ ಮಾತಾಡ್ತಾ ಇರೋದು. ನೀವ್ ಯಾರ್ರೀ? ಮೇಡಮ್ ಅವರೇ, ನಾವು ಕೊರಿಯರ್ ಕಂಪ್ನಿಯಿಂದ ಮಾತಾಡ್ತಾ ಇದೀವಿ. ನಿಮ್ಗೊಂದು ಪಾರ್ಸೆಲ್ ಬಂದಿದೆ. ನನಗ್ ಯಾರ್ರೀ ಪಾರ್ಸಲ್ ಕಳಿಸ್ತಾರೆ? ನಿಮ್ ಹೆಸರು ಜಯಲಕ್ಷ್ಮಿನೇ ಅಲ್ವಾ? ಹೌದು, ಜಯಲಕ್ಷ್ಮಿನೇ. ನಿಮ್ ಹಸ್ಬೆಂಡ್ ಹೆಸರು ಬೈರಾ ಅಲ್ವಾ? ಹಲೋ ಮೇಡಮ್ ಅವರೇ, ನಿಮ್ ಹಸ್ಬೆಂಡ್ ಹೆಸರು ಬೈರಾ ಅಲ್ವಾ? ಹೌದಪ್ಪ. ಹಾಗಾದ್ರೆ ನಿಮ್ಗೆ ಪಾರ್ಸೆಲ್ ಬಂದಿರೋದು. ಪಾರ್ಸಲ್ ಕಳ್ಸಿರೋದು ಯಾರು? ನಿಮ್ ಹಸ್ಬೆಂಡ್ ಬೈರಾ ಅವರೇ ಕಳ್ಸಿರೋದು ಮೇಡಮ್. ಅವನ್ ಕಡೆಯಿಂದ ಬಂದಿದೆ ಅಂದ್ರೆ ಅದು ನನಗೆ ಯಾವತ್ತಿಗೂ ತೊಂದ್ರೆನೆ. ಅದು ಯಾವ್ದೋ ಬೇಡ, ನನಗೆ ತಗೊಂಡೋಗ್ ನೀನು. ಅಲ್ಲೋ ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವರೇ, ಒಂದ್ ನಿಮಿಷ. ಏನಪ್ಪ? ಮೇಡಮ್ ಅವ್ರೆ, ಪಾರ್ಸಲ್ ಒಳಗಡೆ ಏನೋ ಕಾಸ್ಟ್ಲಿ ಆಗಿರೋ ಗಿಫ್ಟ್ ಅಂತ ಕಾಣುತ್ತೆ. ಫ್ರಮ್ ಅಡ್ರೆಸ್ ಅಲ್ಲಿ ಬರೀ ಬೈರಾ ಅಂತ ಬರ್ದಿದೆ. ನಾನಿವಾಗ ಪಾರ್ಸಲ್ನ ವಾಪಸ್ ತಗೊಂಡೋಗಕ್ಕಾಗಲ್ಲ ಮೇಡಮ್ ಅವ್ರೆ. ಅದನ್ನ ಹೇಗ್ ಮೇಡಮ್ ರಿಟರ್ನ್ ಮಾಡಕ್ಕಾಗುತ್ತೆ? ನನ್ ಕೆಲ್ಸ ಹೋಗುತ್ತೆ ಮೇಡಮ್ ಅವ್ರೆ. ನಾನು ಹೊಟ್ಟೆ ಮೇಲೆ ಹೊಡಿಬೇಡಿ ಮೇಡಮ್ ಅವ್ರೆ, ಪ್ಲೀಸ್ ಮೇಡಮ್ ಅವ್ರೆ, ಪ್ಲೀಸ್. ಇದ್ರಲ್ಲೇ ಗೊತ್ತಾಗತ್ತಲ್ವಾ ಅವನ್ ಎಂತ ದೊಡ್ಡ ಫ್ರಾಡ್ ಅಂತ.
ಅವನಿಂದ ಅದೇನೇ ಬಂದ್ರು ನನಗ್ ಬೇಡಪ್ಪ. ನೀನ್ ಸುಮ್ನೆ ವಾಪಸ್ ತಗೊಂಡೋಗು. ಮೇಡಮ್ 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 ಬೇಡ 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 ಮೇಡಮ್ ಅವರೇ. ಮೇಡಮ್ ಅವರೇ, ನಿಜ ಹೇಳ್ಬೇಕು ಅಂದ್ರೆ ನಾನು ಈ ಅಡ್ರೆಸ್ ಅಲ್ಲಿರೋ ರೋಡಲ್ಲೇ ಇದ್ದೀನಿ ಮೇಡಮ್ ಅವರೇ. ನಿಮ್ ಮನೆ ಯಾವ್ದು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ನೀವ್ ಹೇಳಿದ್ರೆ ನಾನು ಪಾರ್ಸಲ್ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಮೇಡಮ್ ಅವರೇ. ಮೇಡಮ್ ಅವರೇ, ನಿಮ್ಗೆ ಪಾರ್ಸಲ್ ಕಳಿಸ್ತೋರು ಇಷ್ಟ ಆಗದೆ ಇರಬಹುದು, ಆದ್ರೆ ಪಾರ್ಸಲ್ ಇಷ್ಟ ಆಗ್ಬೋದಲ್ವಾ ಮೇಡಮ್ ಅವರೇ? ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅವರೇ, ಇದು ಯಾವ್ದು ದೊಡ್ಡ ಪಾರ್ಸಲ್ಲು. ಮೇಡಮ್ ಅವರೇ ಪ್ಲೀಸ್ ಮೇಡಮ್ ಅವರೇ, ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಮೇಡಮ್ ಅವರೇ. ನನ್ ಕೆಲ್ಸ ಹೋಗುತ್ತೆ ಮೇಡಮ್ ಅವರೇ, ಪ್ಲೀಸ್ ಮೇಡಮ್ ಅವರೇ. ಆ ದಂಡ್ಪಿಂಡನ ಮದ್ವೆ ಮಾಡ್ಕೊಂಡು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ. ಈಗೇನೋ ಪಾರ್ಸಲ್ ಕಳಿಸಿದಾನಂತೆ, ಅದೇನು ಅಂತ ನೋಡೇ ಬಿಡೋಣ. ಅದೇನದು ಕೊಟ್ಬಿಟ್ಟು ಹೋಗಿ. ಥ್ಯಾಂಕ್ಸ್ ಮೇಡಮ್, ಈಗಲೇ ಬರ್ತಾ ಇದ್ದೀನಿ. ನೀವು ಗೈಡ್ ಮಾಡ್ತೀರಾ ಎಲ್ಲಿಗೆ ಬರಬೇಕು ಅಂತ? ರಸ್ತೆ ಕೊನೆಲ್ ತಾನೇ ಇದ್ದೀರಾ? ರಸ್ತೆ ಕೊನೆಲೆ ಬಂದೆ 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 ಮೇಡಮ್ ಅವರೇ. ಹಾಗೆ ಮುಂದೆ ನೋಡ್ಕೊಂಡು ಬರ್ತಾ ಇರು, ನಾನು ಹೊರಗಡೆ ಬರ್ತೀನಿ. ಹಂಗೆ ರೋಡಲ್ಲಿ 4 ತೆಂಗಿನ ಮರ ಇರುತ್ತೆ, ಹಂಗೆ ಮುಂದೆ ಬಂದ್ರೆ 4 ಗುಡಿಸಲಿರುತ್ತೆ. ಹಾ, ಮರ ಕಾಣಿಸ್ತಾ ಇದೆ ಮೇಡಮ್ ಅವರೇ. ಗುಡಿಸ್ಲು ಪಕ್ಕದಲ್ಲಿ ಹಂಚಿನ ಮನೆ ಇದೆಯಲ್ವಾ, ಆ ಹಂಚಿನ ಮನೆನೇ ನಮ್ಮನೆ. ಹಾ ಬಂದ್ವಿ ಬಂದ್ವಿ ಮೇಡಮ್ ಅವರೇ, ಬಂದ್ವಿ ಬಂದ್ವಿ. ನಾನು ಮನೆಯಿಂದ ಆಚೆನೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮೇಡಮ್ ಅವರೇ ಕಾಣಿಸ್ತಾ ಇದ್ದೀರಾ ಕಾಣಿಸ್ತಾ ಇದ್ದೀರಾ? ಆ ಬ್ಲ್ಯಾಕ್ ಕಲರ್ ಚೆಕ್ ಶರ್ಟ್ ಹಾಕೊಂಡ್ರದ್ ನೀವೇನಾ? ಹಾ ಹೌದು ಮೇಡಮ್ ಅವರೇ. ಇಲ್ಲಿ ಕಾಣಿಸ್ತಾ ಇದೀನಾ? ಹಾ ನಾನೇ. ಹಾ ಬನ್ನಿ. ಅಲ್ಲೇ ಇರಿ ಮೇಡಮ್ ಅವರೇ, ಬಂದ್ಬಿಟ್ವಿ. ಹಾ ಇಲ್ಲಿದ್ದೀನಿ ನೋಡಿ, ಇಲ್ಲಿ ಬನ್ನಿ. ಹಾ ಬಂದ್ವಿ ಮೇಡಮ್ ಅವರೇ. ಎಲ್ಲಿ ಪಾರ್ಸಲ್ ಅಂತ ಹೇಳಿ ಯಾವ್ದೋ ಹುಡುಗಿ ಜೊತೆಗೆ ಬರ್ತಾ ಇದ್ದೀರಾ? ಎಲ್ಲಿ ನನ್ನ ಪಾರ್ಸಲ್? ನಾವು ಕೂಡಕ್ ಬಂದಿಲ್ಲ, ಹಿಡಿಯೋದಕ್ ಬಂದಿದ್ದೀವಿ. ಯಾರನ್ನ ಹಿಡಿಯಕ್ ಬಂದಿದ್ದೀರಾ? ನಿಮ್ ಗಂಡ ಬೈರ ಎಲ್ಲಿ ಹೇಳಿ? ನೋಡಿ, ಬೈರನ್ನ ನನ್ ಗಂಡ ಅಂತೆಲ್ಲ ಹೇಳ್ಬೇಡಿ ನೀವು. ಅವನು ನಾನು ದೂರ ಆಗಿ ಬಹಳ ವರ್ಷ ಆಗಿದೆ. ಹೋಗಿ ಇಲ್ಲಿಂದ ಫಸ್ಟ್ ನೀವು. ನೀವು ಹೋಗು ಅಂದ ತಕ್ಷಣ ಹೋಗೋದಕ್ಕೆಲ್ಲ ಬಂದಿರೋದು ನಾವಿಲ್ಲಿ. ಏನು ಆ ಬೈರನ್ನ ಮುಚ್ಚಿಟ್ಟು ನಾಟಕಗಳಾಡ್ತಾ ಇದ್ದೀರಾ? ರಾಸ್ಕಲ್ಗಿದೆ ಇವತ್ತು. ಬನ್ನಿ. ಏಯ್ ನಿಂತ್ಕೊಳ್ರಿ ಇಲ್ಲಿ. ರೀ, ಏನ್ ಮಾಡ್ತಿದ್ದೀರಾ? ಇವಾಗಾದ್ರೂ ನಂಬ್ತೀರಾ ನನಗೂ ಇವನಿಗೂ ಸಂಬಂಧ ಇಲ್ಲ ಅಂತ? ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ. ಅಲ್ಲ, ತಪ್ಪಾಗಿರೋದು ನಿಮ್ಮಿಂದ. ನೀವು ನಮ್ಮನ್ನೇ ಹೆದರ್ಸಿದ್ರೆ? ನಿಮ್ ಗಂಡ ಎಂತ ಕೆಲಸ ಮಾಡಿದ್ದಾನೆ ಗೊತ್ತಾ ನಿಮ್ಗೆ? ಅವನೇನಾದ್ರೂ ಮಾಡಿದ್ರೆ ಅವನ ಹತ್ರ ಹೋಗಿ ಕೇಳಿ. ಅದನ್ ಬಿಟ್ಟು ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? ಆ ಲೋಫರ್ ಇಲ್ಲೇ ಇರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ಹುಡುಗಿರ್ ಜೀವನನ ಹಾಳು ಮಾಡಿ ಇಲ್ಲಿ ಬಂದು ಬಚ್ಚಿಟ್ಕೊಳ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ನೋಡಿದ್ರೆ ನೀವು ಬಂದು ಇಲ್ಲಿ ಫೋಟೋ ಹೊಡೆದಾಕಿ ನಾಟಕ ಮಾಡ್ತಾ ಇದ್ದೀರಾ? ನೋಡಿ, ಈಗ್ಲೇ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನೋಡ್ಕೊಂಡು ನಂಬಿ ನಾವು ಸುಮ್ನೆ ಹೋಗ್ತೀವಿ ಅಂತ ಅನ್ಕೊಂಡಿದ್ದೀರಾ? ಅದ್ ಸಾಧ್ಯನೇ ಇಲ್ಲ. ಮರ್ಯಾದೆಯಾಗಿ ನಿಮ್ ಗಂಡ ಎಲ್ಲಿದ್ದಾನೆ ಅಂತ ಹೇಳ್ಬಿಡಿ. ನಾನಾಗೆ ಏನಾದ್ರೂ ಅವನ್ನ ಕಂಡು ಹಿಡಿದ್ರೆ ನನ್ ಕೈಯಿಂದಾನೆ ಸತ್ತೋಗ್ತಾನ ಅವನು. ಮೊದ್ಲು ಆ ಕೆಲಸ ಮಾಡಿ. ನೀನ್ ಅವನ್ನ ಕೊಂದ್ಬಿಟ್ರೆ ನನ್ ಗಂಡ ಸತ್ತೋದ ಅಂತ ನಾನೇನ್ ಕಣ್ಣೀರ್ ಹಾಕೊಂಡ್ ಕುತ್ಕೊಳ್ಳಲ್ಲ. ನನಗ್ ಅಂಟ್ಕೊಂಡಿರೋ ಪೇಡೆ ತೊಲುಕ್ತು ಅಂತ ನಾನು ಕುಂಕುಮ ಅಳಿಸ್ಕೊಂಡು ನೆಮ್ಮದಿಯಾಗಿರ್ತೀನಿ.